ಫಸ್ಟ್ ಆಫ್ ಆಲ್ ತಮ್ನೇಲ್ ನೋಡಿ ವಿಡಿಯೋನ ಕ್ಲಿಕ್ ಮಾಡಿರೋರ್ಗೆ ಥ್ಯಾಂಕ್ ಯು. ಬಟ್ ವಿಡಿಯೋದ ಕಂಟೆಂಟ್ನ ಕೊನೆ ತನಕ ನೋಡಿ ಇಷ್ಟ ಆಗತ್ತೆ ಅಥವಾ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮಾರ್ಕೆಟಲ್ಲಿ ಯಾವ್ದಾನ ವಸ್ತು ಫೇಮಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಬರೋ ಪ್ರಾಡಕ್ಟ್ಗಳೆಲ್ಲ ಅದಕ್ಕೆ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ವಿಡಿಯೋ ವಿಚಾರಕ್ಕೆ ಬಂದ್ರೆ ಕೈದಿಗೂ ಮ್ಯಾಕ್ಸ್ ಸಿನಿಮಾಗೂ ಸಿಮಿಲಾರಿಟೀಸ್ ಇದೆ ಅಂತ ಅಲ್ಲಿ ಇಲ್ಲಿ ಕೇಳ್ತಾ ಇದ್ವಿ. ಆದ್ರೆ ಈ ವಿಡಿಯೋದಲ್ಲಿ ಈ ಎರಡೂ ಸಿನಿಮಾಗೂ ಇರೋ ಡಿಫ್ರೆನ್ಸ್ ಏನು, ಡೈರೆಕ್ಟರ್ ಅಪ್ರೋಚ್ ಹೇಗಿದೆ, ಹಾಗೆ ಸಿನಿಮಾದ ಮೇಕಿಂಗ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಎರಡೂ ಸಿನಿಮಾದಲ್ಲೂ ಕತೆ ಒನ್ ನೈಟ್ ಅಲ್ಲಿ ನಡೆಯುತ್ತೆ, ಆದ್ರೆ ಕತೆಯ ಮುಖ್ಯ ಪಾತ್ರ ಈ ಸಿನಿಮಾದಲ್ಲಿ ಏನ್ ಮಾಡ್ಬೇಕು ಅಂತ ಫಸ್ಟ್ 20 ಮಿನಿಟ್ಸ್ ಒಳಗಡೆನೆ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಕೈದಿ ಸಿನಿಮಾದಲ್ಲಿ ಕಾರ್ತಿ ಅವರು ಲಾರಿನ ಓಡಿಸ್ಬೇಕು. ಆ ಒಂದು ಜರ್ನಿಲಿ ಅವರಿಗೆ ಚಾಲೆಂಜಸ್ ಬರ್ತವೆ. ಮತ್ತೆ ಅವರು ಪೊಲೀಸವರು ಹೇಳೋ ಕೆಲಸ ಮಾಡೋದಕ್ಕೆ ಕೊಟ್ಟಂತಹ ರೀಸನ್ ಅಂದ್ರೆ ಅವಳ ಮಗಳನ್ನ ಮಾತಾಡ್ಸಕ್ ಬಿಡಲ್ಲ, ಮತ್ತೆ ಜೈಲ್ಗೆ ಹಾಕ್ಸ್ಬಿಡ್ತೀನಿ ಅಂತೆಲ್ಲ ಇನಿಷಿಯಲಿ ಪೊಲೀಸ್ ಹೇಳ್ತಾರೆ. ಬಟ್ ಅದು ಮುಂದೆ ಚೇಂಜ್ ಆಗುತ್ತೆ. ನಾನಿಲ್ಲಿ ಹೇಳ್ತಿರೋದು ಕಾರ್ತಿ ಅವರು ಆ ಕೆಲಸ ಮಾಡೋದಕ್ಕೆ ರೀಸನಿಂಗ್ ಚೆನ್ನಾಗಿದೆ. ಮತ್ತೆ ಇಲ್ಲಿ ಅವ್ರಿಗೂ ಅಲ್ಲಿ ನಡೀತಿರೋ ವಿಷಯಕ್ಕೂ ಸಂಬಂಧ ಇರಲ್ಲ. ಇದೇ ನಾವು ಮ್ಯಾಕ್ಸ್ ಸಿನಿಮಾ ವಿಚಾರಕ್ಕೆ ಬಂದ್ರೆ ಸುದೀಪ್ ಅವರು ಏನ್ ಮಾಡ್ಬೇಕು, ಕತೆ ಹೇಗೆ ಮುಂದೆ ಹೋಗುತ್ತೆ ಅನ್ನೋದನ್ನ ಇಲ್ಲೂ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಅಂದ್ರೆ ಸುದೀಪ್ ಅವರು ಆ ಪೊಲೀಸ್ ಅವ್ರನ್ನೆಲ್ಲ ಆ ಒಂದು ಪ್ರಾಬ್ಲಮ್ ಇಂದ ಸೇಫ್ ಮಾಡಬೇಕು. ಅದಕ್ಕೆ ಕೊಟ್ಟಂತಹ ರೀಸನ್ ಪೊಲೀಸ್ ಅವರ ಫ್ಯಾಮಿಲೀಸ್ಗೆ ತೊಂದರೆ ಆಗತ್ತೆ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಸುದೀಪ್ ಅವರು ನಿಂತ್ಕೋತಾರೆ. ಬಟ್ ಇಲ್ಲಿ ಸುದೀಪ್ ಅವರಿಗೆ ಮತ್ತೆ ನಡೆದಿರೋ ಪ್ರಾಬ್ಲಮ್ಗೆ ಸಂಬಂಧ ಇರುತ್ತೆ. ಮತ್ತೆ ಎರಡೂ ಸಿನಿಮಾದಲ್ಲೂ ಪೊಲೀಸ್ ಅವ್ರ ಕಡೆಯಿಂದ ಒಬ್ಬ ಇನ್ಫಾರ್ಮರ್ ಇರ್ತಾನೆ. ಆದ್ರೆ ಮ್ಯಾಕ್ಸ್ ಸಿನಿಮಾದಲ್ಲಿ ಆ ಇನ್ಫಾರ್ಮರ್ ಫ್ಯಾಮಿಲಿಗೆ ತೊಂದರೆ ಇದೆ ಅಂತ ಗೊತ್ತಾದಾಗ ಸುದೀಪ್ ಅವರೇ ಹೋಗಿ ಹೆಲ್ಪ್ ಮಾಡ್ತಾರೆ. ಕೈದಿ ಸಿನಿಮಾದಲ್ಲಿ ನೆಪೋಲಿಯನ್ ಅನ್ನೋ ಕ್ಯಾರೆಕ್ಟರು ಅವಾಗ ತಾನೇ ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ. ತುಂಬಾ ಚಾಲೆಂಜಸ್ನ ಫೇಸ್ ಮಾಡ್ತಾರೆ. ಆದ್ರೆ ಮ್ಯಾಕ್ಸ್ ಸಿನಿಮಾದಲ್ಲಿ ರಾವಣನ್ ಅನ್ನೋ ಕ್ಯಾರೆಕ್ಟರ್ಗೆ ಆ ಕೆಲಸಕ್ಕೆ ಕೊನೆ ದಿನ ಆಗಿರುತ್ತೆ. ಬಟ್ ಅವತ್ತೇ ಅವ್ರಿಗೆ ತುಂಬಾ ಚಾಲೆಂಜಸ್ ಬರ್ತವೆ. ಈ ಎರಡು ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಕ್ಸ್ ಸಿನಿಮಾದಲ್ಲಿ ಕತೆಗೆ ಮತ್ತೆ ಬರೋ ಚಾಲೆಂಜಸ್ನೆಲ್ಲ ಫೇಸ್ ಮಾಡೋಕೆ ರೀಸನ್ ಅವರಾಗಿರ್ತಾರೆ. ಬಟ್ ಅದನ್ನ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಸುದೀಪ್ ಅವರು ನೀವು ಹೇಳೋ ಕತೆನೆಲ್ಲ ನಾನು ನಂಬಿದ್ದೀನಿ ಅನ್ಕೊಂಡ್ರ ರಾವಣನ್ ಅಂತ ಹೇಳಿ ಆಗ ಕೆಲವೊಂದು ವಿಷಯಗಳು ರಿವೀಲ್ ಆಗ್ತವೆ. ಬಟ್ ಅವರಿಂದ ತಪ್ಪಾಗಿರುತ್ತೆ, ಬಟ್ ಇಂಟೆನ್ಷನ್ಸ್ ಒಳ್ಳೆದೇ ಇರುತ್ತೆ. ಈಗ ಒಂದು ಎಮೋಷನಲ್ ಡೆಪ್ತ್ ಕ್ರಿಯೇಟ್ ಮಾಡಬೇಕು ಆ ಕ್ಯಾರೆಕ್ಟರ್ಗೆ. ಹಾಗಾಗಿ ಅವರ ಕೆಲಸದ ಕೊನೆ ದಿನ ಅನ್ನೋದನ್ನ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲೇನೆ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಆಗ ಇವರು ಹೇಳೋ ಡೈಲಾಗ್ಸ್ಗೆ ಆಡಿಯನ್ಸ್ ಕನೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಕೈದಿ ಸಿನಿಮಾದಲ್ಲಿ ನಡೀತಿರೋ ವಿಷಯಕ್ಕೆ ನೆಪೋಲಿಯನ್ಗೆ ಆಗಲಿ ಡಿಲ್ಲಿಗೆ ಆಗಲಿ ಸಂಬಂಧ ಇರಲ್ಲ. ಬಟ್ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರಲ್ಲಿ ಮೇನ್ ಎಲಿಮೆಂಟ್ ಆಗ್ಬಿಡ್ತಾರೆ. ಬಟ್ ಮ್ಯಾಕ್ಸ್ ಸಿನಿಮಾದಲ್ಲಿ ಸುದೀಪ್ ಅವರಿಗೂ ಹಾಗೂ ರಾವಣನ್ಗೂ ಅಲ್ಲಿರೋ ಪ್ರಾಬ್ಲಮ್ಗೂ ಸಂಬಂಧ ಇರುತ್ತೆ. ಎರಡೂ ಸಿನಿಮಾದಲ್ಲೂ ಪೊಲೀಸ್ ಸ್ಟೇಷನ್ಗೆ ವಿಲನ್ಸ್ಗಳು ಬಂದು ಅಟ್ಯಾಕ್ ಮಾಡ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಬೇಕಾಗಿರೋದು ಒಳಗಡೆ ಇರುತ್ತೆ. ಕೈದಿ ಸಿನಿಮಾದಲ್ಲಿ ಒಳಗಡೆ ಡ್ರಗ್ಸ್ ಇದೆ ಅನ್ನೋದು ಗೊತ್ತಿರುತ್ತೆ. ಆದ್ರೆ ಮ್ಯಾಕ್ಸ್ ಸಿನಿಮಾದಲ್ಲಿ ಒಳಗಡೆ ಆ ಹುಡುಗರು ಇದಾರೋ ಇಲ್ವೋ ಅನ್ನೋದು ಕನ್ಫರ್ಮ್ ಇರಲ್ಲ. ಅದಕ್ಕೆ ರೂಪ ಅನ್ನೋ ಕ್ಯಾರೆಕ್ಟರ್ ಒಂದು ಎಂಟ್ರಿ ಆಗಿ ಅವರು ಒಳಗಡೆನೆ ಇದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡ್ತಾರೆ. ಹೀಗೆ ತುಂಬಾ ಡಿಫ್ರೆನ್ಸಸ್ ಇದಾವೆ. ಒಂದೇ ನೈಟಲ್ಲಿ ಸ್ಟೋರಿ ನಡೆಯುತ್ತೆ ಅಂದ್ರೆ ಅದಕ್ಕೆ ವರ್ಲ್ಡ್ ಬಿಲ್ಡಿಂಗ್ ಅನ್ನೋದು ಪ್ರಾಪರ್ ಆಗಿ ಇರ್ಬೇಕಾಗತ್ತೆ. ಅದು ಎರಡೂ ಸಿನಿಮಾದಲ್ಲಿ ಪ್ರಾಪರ್ ಆಗಿ ಇದೆ. ಮತ್ತೆ ಎರಡೂ ಸಿನಿಮಾಗೂ ಅದರದೇ ಆದ ರೇಂಜ್ ಇದೆ. ಒಟ್ನಲ್ಲಿ ಮ್ಯಾಕ್ಸ್ ಸಿನಿಮಾಗೆ ಕೈದಿ ಸಿನಿಮಾಗೆ ತುಂಬಾ ಡಿಫ್ರೆನ್ಸಸ್ ಇದೆ. ಲೋಕೇಶ್ ಅವರ ಫ್ಲೇವರ್ ಬೇರೆ ಇದೆ, ಮ್ಯಾಕ್ಸ್ ಸಿನಿಮಾದ ಡೈರೆಕ್ಟರ್ ಅಪ್ರೋಚ್ ಬೇರೆ ತರ ಇದೆ. ಮತ್ತೆ ಎರಡೂ ಸಿನಿಮಾನು ಸೂಪರ್ ಹಿಟ್ ಆಗಿದಾವೆ. ಇದಿಷ್ಟು ನನ್ನ ಒಪಿನಿಯನ್. ನಿಮ್ಗೆ ಬೇರೆ ಒಪಿನಿಯನ್ ಇದ್ರೆ ಅಥವಾ ಬೇರೆ ಡಿಫ್ರೆನ್ಸಸ್ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಮೆಂಟ್ ಮಾಡಿ, ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್ನ ನೋಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.